ಗ್ಯಾಸ್ ಸಿಲಿಂಡರ್ ಅಭಾವ, ಏರುತ್ತಿದೆ ಪೆಟ್ರೋಲ್ ಬೆಲೆ. ಇರಾನ್ ಯುದ್ಧದಿಂದ ಕರುನಾಡಿಗೆ ಕಾದಿದೆಯಾ 1973ರ ಭೀಕರ ಜಾಗತಿಕ ಇಂಧನ ಬಿಕ್ಕಟ್ಟು. ನಮಸ್ಕಾರ ವೀಕ್ಷಕರೇ, ಯುದ್ಧ ನಡೀತಾ ಇರೋದು ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದ ಮಧ್ಯಪ್ರಾಚ್ಯದಲ್ಲಿ. ಆದರೆ ಅದರ ಬಿಸಿ ಈಗ ನೇರವಾಗಿ ನಮ್ಮ ಅಡುಗೆ ಮನೆಗೆ, ನಮ್ಮ ವಾಹನಗಳ ಟ್ಯಾಂಕ್ಗೆ ತಟ್ಟೋದಕ್ಕೆ ಶುರುವಾಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಭೀಕರ ಸಂಘರ್ಷ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಇದುವರೆಗೆ ಕೇವಲ ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಗೆ ಸೀಮಿತವಾಗಿದ್ದ ಯುದ್ಧ ಈಗ ನೇರವಾಗಿ ಗಲ್ಫ್ ರಾಷ್ಟ್ರಗಳ ತೈಲ ಮತ್ತು ಅನಿಲ ಉತ್ಪಾದನಾ ಘಟಕಗಳ ಮೇಲೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ. ಇದರ ನೇರ ಪರಿಣಾಮವಾಗಿ ನಮ್ಮ ಹೆಮ್ಮೆಯ ಭಾರತದಲ್ಲಿ ಇದೀಗ LPG ಗ್ಯಾಸ್ ಕೊರತೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಭೀಕರ ಕಾರಮೋಡ ಕವಿತಾಗಿದೆ. ಕರ್ನಾಟಕದ ಹೋಟೆಲ್ ಉದ್ಯಮ ಈಗಾಗಲೇ ಕಂಗಾಲಾಗಿದ್ದು, ಖಾಸಗಿ ಬಂಕ್ಗಳಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯ ಶಾಕ್ ಕೂಡ ಜನರಿಗೆ ತಟ್ಟಿದೆ. ಅಷ್ಟಕ್ಕೂ ಕತಾರ್ನ ಆ ಅತಿ ದೊಡ್ಡ ಗ್ಯಾಸ್ ಘಟಕ ಸ್ಥಗಿತಗೊಂಡಿದ್ಯಾಕೆ? ಹಾರ್ಮುಜ್ ಜಲಸಂಧಿಯಲ್ಲಿ ಎದುರಿಸ್ತಾ ಇರುವ ಆತಂಕಗಳೇನು? ತಜ್ಞರು ಎಚ್ಚರಿಸ್ತಾ ಇರುವ ಆ 1973ರ ಭೀಕರ ಜಾಗತಿಕ ತೈಲ ಬಿಕ್ಕಟ್ಟು ಮತ್ತೊಮ್ಮೆ ರಿಪೀಟ್ ಆಗಲಿದೆಯಾ? ಮತ್ತು ಕರ್ನಾಟಕದ ನಿಮ್ಮ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿದೆ? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಜಾಗತಿಕ ಆರ್ಥಿಕತೆಯನ್ನು ನಡುಗಿಸ್ತಾ ಇರುವ ಇಂಧನ ಬಿಕ್ಕಟ್ಟಿನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡ್ತೀವಿ. ಪ್ರತಿಯೊಬ್ಬ ವಾಹನ ಸವಾರರು ಮತ್ತು ಗೃಹಿಣಿಯರು ತಿಳಿಯಲೇಬೇಕಾದ ಮಾಹಿತಿ ಆಗಿರೋದ್ರಿಂದ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೋಡಿ, ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಏನೋ ಬಿಟ್ಟಿದೆ, ಆದರೆ ಫ್ಯಾಕ್ಟ್ರಿಗಳು ಏನು ಕತಾರ್, ಕುವೈತ್ ಮತ್ತು ಸೌದಿ ಅರೇಬಿಯಾದಲ್ಲಿ ಈ ತೈಲ ಫ್ಯಾಕ್ಟ್ರಿಗಳಿದಾವಲ್ಲ, ಈ ಗ್ಯಾಸ್ನ ಫ್ಯಾಕ್ಟ್ರಿಗಳಿದಾವಲ್ಲ, ಅವೇ ಬಂದಾಗಿದ್ದಾವೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಇದುವರೆಗೆ ಹಾರ್ಮುಜ್ ಜಲಸಂಧಿಯ ಸಮಸ್ಯೆಯಿಂದಾಗಿ ಕೇವಲ ಹಡಗುಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಕೇಂದ್ರ ಸರ್ಕಾರ ಇರಾನ್ ಜೊತೆ ಮಾತುಕತೆ ನಡೆಸಿ ಗ್ಯಾಸ್ ತುಂಬಿಸಿದ ಹಡಗುಗಳು ಬರುವಂತೆ ವ್ಯವಸ್ಥೆ ಮಾಡಿದೆ ಅಂತ ನಮಗೆಲ್ಲ ಗೊತ್ತೇ ಇರೋದು ವಿಷಯ. ಆದರೆ ಅದು ಕೂಡ ನೆಮ್ಮದಿಯಾಗಿದೆ. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದೆ. ಇರಾನ್ ಮತ್ತು ಅಮೆರಿಕ ಬೆಂಬಲಿತ ಪಡೆಯ ಸಂಘರ್ಷ ತೀವ್ರಗೊಳ್ತಾ ಇದ್ದಂತೆ ಗಲ್ಫ್ ಪ್ರದೇಶದ ಅನೇಕ ಪ್ರಮುಖ ತೈಲ ಹಾಗೂ ಗ್ಯಾಸ್ ಘಟಕಗಳ ಮೇಲೆ ನೇರ ದಾಳಿಗಳು ನಡೆದಿವೆ. ಭದ್ರತೆಯ ಆತಂಕದಿಂದ ಹಲವು ಘಟಕಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿವೆ. ಸೌದಿ ಅರೇಬಿಯಾದ ಜಗತ್ತಿನ ಅತಿ ದೊಡ್ಡ ತೈಲ ಕಂಪನಿಯಾಗಿರೋ ಅರಾಮ್ಕೋ ಮತ್ತು ಕತಾರ್ನ ರಾಸ್ ಲಫಾನ್ ಅನಿಲ ಘಟಕ ಸೇರಿದಂತೆ ಪ್ರಮುಖ ಉತ್ಪಾದನಾ ಕೇಂದ್ರಗಳು ಹಾನಿಗೊಳಗಾಗಿವೆ. ಇದರಿಂದ ಜಾಗತಿಕ ಉತ್ಪಾದನೆ ಮತ್ತು ಪೂರೈಕೆಗೆ ಊಹಿಸಲಾಗದಷ್ಟು ದೊಡ್ಡ ಹೊಡೆತ ಬಿದ್ದಿದೆ. ವಿಶೇಷವಾಗಿ ಜಗತ್ತಿನ ಅತಿದೊಡ್ಡ ಗ್ಯಾಸ್ ಟು ಲಿಕ್ವಿಡ್ ಘಟಕಗಳಲ್ಲಿ ಒಂದಾದ ಕತಾರ್ನ ಪಾರ್ಲ್ GTL ಘಟಕ ಸ್ಥಗಿತಗೊಂಡಿರುವುದು ಭಾರತದ ಪಾಲಿಗೆ ಭಾರೀ ಆತಂಕಕ್ಕೆ ಕಾರಣವಾಗಿದೆ. ನಿಮಗೆಲ್ಲ ಗೊತ್ತಿರಲಿ, ಭಾರತಕ್ಕೆ ಕತಾರ್ ಪ್ರಮುಖ LPG ಮತ್ತು LNG ಪೂರೈಕೆಯಾಗುವಂತಹ ರಾಷ್ಟ್ರ. ಭಾರತದ ಒಟ್ಟು ಗ್ಯಾಸ್ ಅವಶ್ಯಕತೆಯ 50% ಭಾಗವನ್ನು ನಾವು ಕತಾರ್ನಿಂದಲೇ ಆಮದು ಮಾಡಿಕೊಳ್ತೇವೆ. ಪೆಟ್ರೋನೆಟ್ ಮತ್ತು ಸರ್ಕಾರಿ ಸ್ವಾಮ್ಯದ ಗೇಲ್ ಕಂಪನಿಗಳು ಕತಾರ್ ಜೊತೆ ದೀರ್ಘಾವಧಿಯ ಒಪ್ಪಂದಗಳನ್ನು ಹೊಂದಿವೆ. ಪೆಟ್ರೋನೆಟ್ಗೆ ವರ್ಷಕ್ಕೆ 7.5 ಮಿಲಿಯನ್ ಟನ್ LPG ಪೂರೈಕೆಯಾಗ್ತಾಗಿದ್ದು, ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ 5 ಮಿಲಿಯನ್ ಮೆಟ್ರಿಕ್ ಟನ್ LPG ನೀಡಲಾಗುತ್ತೆ. 2024-25ರಲ್ಲಿ ಕತಾರ್ ಭಾರತಕ್ಕೆ $6.39 ಬಿಲಿಯನ್ ಮೌಲ್ಯದ LNG ಹಾಗೂ $3.21 ಬಿಲಿಯನ್ ಮೌಲ್ಯದ LPGಯನ್ನು ರಫ್ತು ಮಾಡ್ತಾಗಿತ್ತು. ಈಗ ಆ ಘಟಕವೇ ಸ್ಥಗಿತಗೊಂಡಿರೋದ್ರಿಂದ ಭಾರತಕ್ಕೆ ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಅಲ್ಲದೆ ಸೌದಿ ಅರೇಬಿಯಾದ ಎನ್ಬು ಪ್ರದೇಶದಲ್ಲಿರುವ ಸಾಂಬ್ರೇಫ್ ತೈಲ ಸಂಸ್ಕರಣಾ ಘಟಕದ ಮೇಲಿನ ದಾಳಿಯಿಂದಾಗಿ ಪರ್ಯಾಯ ಮಾರ್ಗಗಳಿಂದ ಸಾಗ್ತಾಗಿದ್ದ ತೈಲ ಪೂರೈಕೆಯೂ ಕೂಡ ಈಗ ಅಡಚಣೆಗೆ ಒಳಗಾಗಿದೆ, ಅಂದರೆ ಸಂಪೂರ್ಣವಾಗಿ ಬಂದ್ ಆಗಿದೆ. ವೀಕ್ಷಕರೇ, ಈ ಜಾಗತಿಕ ಬಿಕ್ಕಟ್ಟಿನ ಬಿಸಿ ಈಗ ನಮ್ಮ ಕರ್ನಾಟಕಕ್ಕೂ ತಟ್ಟಿದೆ. ರಾಜ್ಯದಲ್ಲಿ ಈಗಾಗಲೇ LPG ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಅಕ್ಷರಶಃ ತತ್ತರಿಸಿ ಹೋಗಿದೆ. ಸಮಯಕ್ಕೆ ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆಯಾಗದ ಕಾರಣ ಹಲವೆಡೆ ಹೋಟೆಲ್ಗಳು ಅನಿವಾರ್ಯವಾಗಿ ಬಾಗಿಲು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಹೋಟೆಲ್ಗಳು ಮಾತ್ರವಲ್ಲ, ಗ್ಯಾಸ್ ಮೇಲೆ ಅವಲಂಬಿತವಾಗಿರುವ ಕೈಗಾರಿಕೆಗಳು ಮತ್ತು ಸಣ್ಣ ಉದ್ಯಮಿಗಳ ಮೇಲೆಯೂ ಇದರ ಭಾರೀ ಪರಿಣಾಮ ಬೀಳೋದಕ್ಕೆ ಶುರುವಾಗಿದೆ.
ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಾರ್ಮುಜ್ ಜಲಸಂಧಿಯಿಂದ ಭಾರತದ ಹಡಗುಗಳನ್ನು ಬಿಡುವಂತೆ ಇರಾನ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇರಾನ್ ಕೂಡ ಭಾರತದ ಹಡಗುಗಳನ್ನು ಬಿಡ್ತಾಗಿದೆ. ಆದರೆ ಹಾರ್ಮುಜ್ ಜಲಸಂಧಿಯಲ್ಲಿ ನಮಗೆ ಚೆಕ್ ಪೋಸ್ಟ್ನಲ್ಲಿ ನಮಗೆ ಓಪನ್ ಪಾಸ್ ಸಿಕ್ಕಿದ್ರೂ ಕೂಡ ಇರಾನ್, ಸೌದಿ ಅರೇಬಿಯಾ, ಕತಾರ್ ಮತ್ತು ಈಗೇನು ದುಬೈಯಲ್ಲಿ ಇರುವಂತಹ ಪೆಟ್ರೋಲ್ ತಯಾರು ಮಾಡುವಂತಹ ಕಚ್ಚಾ ತೈಲದ ಕಂಪನಿಗಳಿದಾವಲ್ಲ, ಆ ಕಂಪನಿಗಳಲ್ಲಿ ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಸಿಗ್ತಾ ಇಲ್ಲ. ಕಾರಣ ಇದೇ ಇರಾನ್ ಈಗ ಆ ಪೆಟ್ರೋಲ್ ಪಂಪ್ಗಳ ಮೇಲೇನೋ ಅಥವಾ ಆ ಘಟಕಗಳ ಮೇಲೇನೋ, ಆ ಕಂಪನಿಗಳ ಮೇಲೆ, ಆ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡ್ತಾಗಿದೆ. ಹೀಗಾಗಿ ಇನ್ನೊಂದು ಸಂಘರ್ಷ, ಇನ್ನೊಂದು ಸಮಸ್ಯೆ ಉದ್ಭವವಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಕಾ ಪೆಟ್ರೋಲ್, ಡೀಸೆಲ್ ಬೆಲೆ ಇಡೀ ವಿಶ್ವದಲ್ಲಿ ಹೆಚ್ಚಾಗುತ್ತೆ. ಅಂದಾಜಿನ ಪ್ರಕಾರ ಭಾರತದಲ್ಲಿ 120ರಿಂದ 130 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ವಿಪರೀತವಾಗಿ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಾಗಿದೆ. ಇನ್ನು ಈ ಹೋಟೆಲ್ ಉದ್ಯಮದಿಂದಾಗಿ ದಿನಕ್ಕೆ 100 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರೊಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಇರಾನ್ ಜೊತೆ ತುರ್ತು ಮಾತುಕತೆ ನಡೆಸಿ ಕೆಲವು ಗ್ಯಾಸ್ ಹಡಗುಗಳನ್ನು ಭಾರತಕ್ಕೆ ತರಿಸಿಕೊಳ್ಳಲಾಗ್ತಾ ಇದೆಯಾದರೂ ಸದ್ಯ ಆಗಮಿಸಿರುವ ಈ ಗ್ಯಾಸನ್ನು ಆಸ್ಪತ್ರೆಗಳು ಸೇರಿದಂತೆ ಅತ್ಯಂತ ತುರ್ತು ಅಗತ್ಯಗಳಿಗೆ ಮಾತ್ರ ಬಳಸಿಕೊಳ್ಳಲಾಗ್ತಾಗಿದೆ. ಇನ್ನು 1973ರ ತೈಲ ಬಿಕ್ಕಟ್ಟಿನ ನೆನಪು ಕರ್ನಾಟಕಕ್ಕೆ ಕಾಡೋದಕ್ಕೆ ಶುರುವಾಗಿದೆ. ಜಾಗತಿಕ ತಜ್ಞರ ಪ್ರಕಾರ ಇಂದಿನ ಪರಿಸ್ಥಿತಿಯನ್ನು ನೋಡ್ತಾಗಿದ್ರೆ 1973ರ ಜಾಗತಿಕ ತೈಲ ಬಿಕ್ಕಟ್ಟು ನೆನಪಾಗ್ತಾಗಿದೆ. ಆಗ ಅರಬ್ ರಾಷ್ಟ್ರಗಳು ತೈಲ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದಾಗ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಅಕ್ಷರಶಃ ಸ್ತಬ್ಧವಾಗಿತ್ತು. ಬೆಲೆಗಳು ಗಗನಕ್ಕೇರಿದ್ವು. ಇಂದು ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಎದುರಾಗಿದೆ. ಗಲ್ಫ್ ಪ್ರದೇಶದ ಯುದ್ಧದ ತೀವ್ರತೆ ಕಡಿಮೆಯಾಗದಿದ್ರೆ ಭಾರತ ಸೇರಿದಂತೆ ವಿಶ್ವದ ಹಲವು ದೇಶಗಳು ಮತ್ತೊಂದು ದೊಡ್ಡ ಇಂಧನ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಈ ಯುದ್ಧದ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಬರೋಬ್ಬರಿ $119ಗೆ ಏರಿಕೆಯಾಗಿದೆ. ಇದರ ಎಫೆಕ್ಟ್ ಈಗ ಭಾರತದ ಪೆಟ್ರೋಲ್ ಬಂಕ್ಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿದೆ. ಪ್ರಮುಖವಾಗಿ ಖಾಸಗಿ ಇಂಧನ ಪೂರೈಕೆದಾರ ಕಂಪನಿಯಾಗಿರೋ ಶೆಲ್ ಇದೀಗ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ಭಾರತದಲ್ಲಿ ಪ್ರತಿ ಲೀಟರ್ ಶೆಲ್ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ದಿಢೀರನೆ ₹2 ಹೆಚ್ಚಳವಾಗಿದೆ. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಇಂಧನ ದರ ಏರಿಕೆ ಜಾರಿಯಾಗಿದೆ. ಲೀಟರ್ಗೆ ₹106 ಇದ್ದ ಶೆಲ್ ಪೆಟ್ರೋಲ್ ದರ ಈಗ ₹108 ಆಗಿದೆ. ಇನ್ನು ₹91 ಇದ್ದ ಡೀಸೆಲ್ ದರ ₹93.50 ಏರಿಕೆಯಾಗಿದೆ. ಸದ್ಯಕ್ಕೆ ಕೇವಲ ಶೆಲ್ ಪೆಟ್ರೋಲ್ ಮಾತ್ರ ಬೆಲೆ ಏರಿಕೆ ಮಾಡಿದರೂ ಮುಂದಿನ ದಿನಗಳಲ್ಲಿ ಪೂರೈಕೆಯಲ್ಲಿ ಆಗ್ತಾ ಇರುವ ವ್ಯತ್ಯಯ ಹಾಗೂ ಹೆಚ್ಚಾಗ್ತಾ ಇರುವ ಬೇಡಿಕೆಯ ಹಿನ್ನೆಲೆಯಲ್ಲಿ ಇತರೆ ಸರ್ಕಾರಿ ಸ್ವಾಮ್ಯದ ಪೂರೈಕೆದಾರ ಕಂಪನಿಗಳಾಗಿರೋ ಇಂಡಿಯನ್ ಆಯಿಲ್, HP, ಭಾರತ್ ಪೆಟ್ರೋಲಿಯಂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವ ಭಾರಿ ಸಾಧ್ಯತೆಗಳು ಇವೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸ್ತಾಗಿದ್ದಾರೆ. ಕೆಲವು ದಿನಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಂಗ್ರಹಿಸಲ್ಪಟ್ಟ ತೈಲಗಳು ಖಾಲಿಯಾಗಬಹುದು ಅಥವಾ ಬೆಲೆ ವಿಪರೀತವಾಗಿ ಏರಿಕೆಯಾಗಬಹುದು ಅನ್ನೋ ಆತಂಕ ಅನೇಕ ಗ್ರಾಹಕರಲ್ಲಿ ಈಗಾಗಲೇ ಮೂಡಿದ್ದು ತಮ್ಮ ವಾಹನಗಳಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾಗಿದ್ದಾರೆ. ಇನ್ನು ಕೇವಲ ಕ್ಯಾನ್ಗಳಲ್ಲಿ ತೈಲಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಗಿಬೀಳ್ತಾಗಿದ್ದಾರೆ ಜನ. ಹಾಗಿದ್ರೆ ಬನ್ನಿ ರಾಜ್ಯದ ಯಾವೆಲ್ಲ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿದೆ ಅಂತ ನಿಖರವಾಗಿ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ₹102 ಇದ್ರೆ ಡೀಸೆಲ್ ಬೆಲೆ ₹90 ಇದೆ. ಚೆನ್ನೈನಲ್ಲಿ ಪೆಟ್ರೋಲ್ ಬೆಲೆ ₹100 ಇದ್ರೆ ಡೀಸೆಲ್ ಬೆಲೆ ₹92 ಇದೆ. ಮುಂಬೈನಲ್ಲಿ ಪೆಟ್ರೋಲ್ ಬೆಲೆ ₹103 ಇದ್ರೆ ₹190 ಡೀಸೆಲ್ ಬೆಲೆ ಇದೆ. ದೆಹಲಿಯಲ್ಲಿ ₹94 ಪೆಟ್ರೋಲ್. ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ₹94 ಇದ್ರೆ ಡೀಸೆಲ್ ಬೆಲೆ ₹87 ಇದೆ. ಇನ್ನು ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪೆಟ್ರೋಲ್ ಬೆಲೆ ಹೀಗಿದೆ. ಬಾಗಲಕೋಟೆಯಲ್ಲಿ ₹100 ಇದ್ರೆ ಬೆಂಗಳೂರು ಗ್ರಾಮಾಂತರ ₹102, ಬೆಳಗಾವಿ ₹103, ಬಳ್ಳಾರಿಯಲ್ಲಿ ₹104, ಬೀದರ್ನಲ್ಲಿ ₹103, ವಿಜಯಪುರದಲ್ಲಿ ₹102, ಚಾಮರಾಜನಗರದಲ್ಲಿ ₹102, ಚಿಕ್ಕಮಗಳೂರು ₹104, ಚಿತ್ರದುರ್ಗ ₹104, ದಕ್ಷಿಣ ಕನ್ನಡ ₹102, ದಾವಣಗೆರೆ ₹104, ಧಾರವಾಡ ₹102, ಗದಗ ₹103, ಹಾಸನ ₹103, ಹಾವೇರಿ ₹104, ಕೋಲಾರ ₹103, ಕೊಪ್ಪಳ ₹104, ಮಂಡ್ಯ ₹102, ಮೈಸೂರು ₹102, ರಾಯಚೂರು ₹104, ರಾಮನಗರ ಶಿವಮೊಗ್ಗ ₹103, ತುಮಕೂರು ₹103, ಉಡುಪಿ ₹102,
ಉತ್ತರ ಕನ್ನಡ 103 ರೂಪಾಯಿ, ವಿಜಯನಗರ 104 ರೂಪಾಯಿ, ಯಾದಗಿರಿಯಲ್ಲಿ 103 ರೂಪಾಯಿ ಇದೆ. ಡೀಸೆಲ್ ಬೆಲೆಗಳು ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬೆಲೆಗಿಂತ ಸುಮಾರು 10 ರಿಂದ 12 ರೂಪಾಯಿಗಳಷ್ಟು ಕಡಿಮೆ ಇದ್ದು, ಇದೇ ರೀತಿ ಸಣ್ಣ ಪುಟ್ಟ ಏರಿಳಿತಗಳು ಕಂಡಿವೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಮಧ್ಯಪ್ರಾಚ್ಯದ ಈ ಯುದ್ಧ ಕೇವಲ ಟಿವಿಯಲ್ಲಿ ನೋಡುವ ಸುದ್ದಿಯಾಗಿ ಉಳಿದುಕೊಂಡಿಲ್ಲ. ಅದು ಈಗ ನೇರವಾಗಿ ನಮ್ಮ ಜೇಬಿಗೆ ಕತ್ತರಿ ಹಾಕಲು ಶುರು ಮಾಡಿದೆ. ಕತಾರ್ ಮತ್ತು ಸೌದಿಯ ತೈಲ ಘಟಕಗಳ ಮೇಲಿನ ದಾಳಿಗಳು ಭಾರತದ ಇಂಧನ ಭದ್ರತೆಗೆ ಅತಿದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳು ವಿಪರೀತವಾಗಿ ಏರಿಕೆಯಾಗುವ ಸಾಧ್ಯತೆಗಳು ಇರೋದ್ರಿಂದ ಪ್ರತಿಯೊಬ್ಬರು ಇಂಧನವನ್ನು ಮಿತವಾಗಿ ಬಳಸೋದು ಮತ್ತು ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ನಿಮ್ಮ ಊರಲ್ಲಿ LPG ಗ್ಯಾಸ್ ಸಿಲಿಂಡರ್ ಕೊರತೆ ಅಥವಾ ಹೋಟೆಲ್ಗಳು ಮುಚ್ಚುವ ಸಮಸ್ಯೆ ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದೇ ರೀತಿ ಯುದ್ಧ ಮುಂದುವರೆದರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ 110 ರಿಂದ 120 ರೂಪಾಯಿ ಗಡಿ ದಾಟುವ ಆತಂಕ ನಿಮಗೆ ಕಾಡ್ತಾ ಇದೆಯಾ? ತೈಲ ಬೆಲೆ ಏರಿಕೆ ತಡೆಯೋದಕ್ಕೆ ಭಾರತ ಸರ್ಕಾರ ಯಾವ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು? ನಿಮ್ಮ ಊರಿನ ಹೆಸರಿನೊಂದಿಗೆ ನಿಮ್ಮ ಅತ್ಯಂತ ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಪ್ರತಿಯೊಬ್ಬ ವಾಹನ ಸವಾರರಿಗೂ ಮತ್ತು ಗೃಹಿಣಿಯರಿಗೂ ಈ ಆರ್ಥಿಕ ಬಿಕ್ಕಟ್ಟಿನ ಸ್ಫೋಟಕ ರಿಪೋರ್ಟ್ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.